ಸೊ ಹಾಯ್ ಎವ್ರಿ ಒನ್. ಸೊ ಇವತ್ತು ನಾವು ನ್ಯೂಸ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ 4th April ನ್ಯೂಸ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತೌಟ್ ಎನಿ ಡಿಲೇ. ಸೊ ಇವತ್ತು ಯಾವ ಟಾಪಿಕ್ ನ್ಯೂಸಲ್ಲಿದೆ ಅಂತಂದರೆ Axiom 4 mission and India's role in space exploration. What is this Axiom 4? Okay, what is this Axiom 4 mission? So in the context is, so Indian Space Research Organization ಏನಿದೆ, that is ISRO, has shortlisted 2 Gaganyaan trained astronauts for the Axiom 4, that is called as in short ನಾವು AX4 ಅಂತ ಕರಿತೀವಿ. ಸೊ ಇಲ್ಲಿ ಗಗನಯಾನ್ಗೆ ಯಾರು ತುಂಬ ಆಸ್ಟ್ರೋನಾಟ್ ಟ್ರೈನ್ ಆಗಿರ್ತಾರೆ ಅವರನ್ನು ಈ ಮಿಷನ್ಗೆ ಹಾಕಿದ್ದಾರೆ ಟು ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಓಕೆ, ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳಿಸೋದಕ್ಕೋಸ್ಕರ. ಓಕೆ, ಸೊ ದಿಸ್ ಮಿಷನ್ ಈಸ್ ಕೊಲಾಬ್ರೇಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ದಟ್ ಈಸ್ ಇಟ್ಸ್ ಅ ಕೊಲಾಬ್ರೇಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ದಟ್ ಈಸ್ ಇಟ್ಸ್ ಕೊಲಾಬ್ರೇಷನ್ ಬಿಟ್ವೀನ್ ISRO ಆ್ಯಂಡ್ NASA. ಓಕೆ, ಇಟ್ಸ್ AX4 ಅನ್ನೋದು. ಓಕೆ, you should keep this in mind. So Axiom 4 mission is Axiom 4 or AX4 is 4th private astronaut mission. So ಇದೊಂದು 4th private astronaut mission to the ISS operated by Axiom Space, a private space infrastructure developers. So this Axiom 4 ಅನ್ನೋದು it's a privately designed project. ಆಯಿತಾ, it's not related to the government. So launched in August 2024 from Kennedy Space Center, Florida. So the mission duration is 14 days aboard the ISS. So the mission is 14 days. Okay, and then the key highlights. So let's see the highlights of this project, that is AX4. Okay, so it's a private space flight initiative. Of course, as I said, that it's private thing. It's a private initiative where no government is keeping its hand. So the part of NASA's efforts to commercialize low Earth orbit. So it's an effort by the NASA to commercialize the low Earth orbit. Okay, ಸೊ ಈ ಲೋ ಅರ್ತ್ ಆರ್ಬಿಟ್ ಏನಿದೆ ಇದನ್ನು ಕಮರ್ಷಿಯಲೈಸ್ ಮಾಡೋದಕ್ಕೋಸ್ಕರ ನಾಸಾ ಈ ಥರ ಪ್ರೈವೇಟ್ ಸ್ಪೇಸ್ ಫ್ಲೈಟ್ ಇನಿಷಿಯೇಟಿವ್ನ ತೊಗೊಂಡಿದೆ. ಸೊ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಮತ್ತು ಇಟ್ ಡೆಮಾನ್ಸ್ಟ್ರೇಟ್ಸ್ ದ ಪೊಟೆನ್ಷಿಯಲ್ ಫಾರ್ ಕಮರ್ಷಿಯಲ್ ಸ್ಪೇಸ್ ಸ್ಟೇಷನ್. ಓಕೆ, ಸೊ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ಸ್ ಲೈಕ್ ದ ಮಿಷನ್ ಫೀಚರ್ಸ್ ಅ multinational crew emphasizing the global cooperation in the space exploration, and the Indian astronaut will receive training from NASA, SpaceX and international partners. Okay, so scientific technological advancements. So the astronauts will conduct microgravity research. Of course ನಾವು ಇಂಡಿಯನ್ಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಏನಕ್ಕೆ ಹೋಗ್ತೀವಿ ಅಂತಂದರೆ ಟು ಕಂಡಕ್ಟ್ ಎಕ್ಸ್ಪೆರಿಮೆಂಟ್ಸ್, ದಟ್ ಈಸ್ ಮೈಕ್ರೋಗ್ರಾವಿಟಿ ರಿಸರ್ಚ್ ಅಂತ ಕರೀತಾರೆ. ಲೈಕ್ ದ ಗ್ರಾವಿಟಿ ವಿಲ್ ಬಿ ವೆರಿ ಲೆಸ್, ಅಲ್ಲಿ ನಾವು ರಿಸರ್ಚ್ನ ಚೆನ್ನಾಗಿ ಮಾಡ್ಬೋದು. ಸೊ ಅದರಿಂದ ಈ ಮೈಕ್ರೋಗ್ರಾವಿಟಿ ರಿಸರ್ಚ್ನ ಕಂಡಕ್ಟ್ ಮಾಡೋದಕ್ಕೋಸ್ಕರ ನಾವು ಆಸ್ಟ್ರೋನಾಟ್ನ ISSಗೆ ಕಳಿಸ್ತೀವಿ. ಓಕೆ, and material science, biology and technology, and supports India's long-term goals of developing in an independent space station. So ಈ ಥರ ನಾವು ನಮ್ಮ ಆಸ್ಟ್ರೋನಟ್ಸ್ನ ಟ್ರೈನ್ ಮಾಡಿ ISS ಕಳಿಸೋದ್ರಿಂದ ಸೊ ಇಂಡಿಯಾ ಕ್ಯಾನ್ ಆಲ್ಸೋ ಡೆವಲಪ್ ಇಟ್ಸ್ ಓನ್ ಸ್ಪೇಸ್ ಸ್ಟೇಷನ್ ಒನ್ ಡೇ. ಸೊ ಅದಕ್ಕೂ ಕೂಡ ಈ ನಾಲೆಡ್ಜ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಾದಮೇಲೆ ಗಗನ್ಯಾನ್ ಕನೆಕ್ಷನ್ ಟು Axiom 4. ಸೊ ಲೆಟ್ಸ್ ಸಿ, ನಾವು ಹೇಳಿದ್ವಿ ಗಗನ್ಯಾನ್ ಅಲ್ಲಿರೋ ಟ್ರೈನ್ ಮಾಡಿರೋ ಆಸ್ಟ್ರೋನಟ್ಸ್ ನಾವು Axiom 4 ಮಿಷನ್ಗೆ ಆಗ್ತಾ ಇದ್ದೀವಿ ಅಂತ. ಸೊ ಗಗನ್ಯಾನ್ಗೂ Axiom 4ಗೂ ಏನು ಕನೆಕ್ಷನ್ ಇದೆ ಅದನ್ನು ನಾವು ನೋಡೋಣ. ಸೊ ಅದೇನಪ್ಪ ಅಂದರೆ ಇಲ್ಲಿ ಗಗನ್ಯಾನ್ ಈಸ್ ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್. ಅಫ್ಕೋರ್ಸ್ ನಾವು ಫಸ್ಟ್ ಹ್ಯೂಮನ್ನ ಸೆಂಡ್ ಮಾಡಿದ್ದು ಸ್ಪೇಸ್ಗೆ ಥ್ರೂ ಗಗನ್ಯಾನ್. ಓಕೆ, ಆ್ಯಂಡ್ ಎಕ್ಸ್ಪೆಕ್ಟೆಡ್ ಲಾಂಚ್ ಈಸ್ ಸಪೋಸ್ 2025 ಆದಮೇಲೆ ನಾವು ಇದನ್ನು ಲಾಂಚ್ ಮಾಡ್ತೀವಿ, ಫಾಲೋಯಿಂಗ್ 2 ಅನ್ಮ್ಯಾನ್ಡ್ ಟೆಸ್ಟ್ ಫ್ಲೈಟ್ಸ್. ಓಕೆ, ಆ್ಯಂಡ್ the significance is makes India as a 4th country, like after US, Russia and China, to send human into the space independently. Of course, Gaganyaaninda we became the 4th country to launch humans into the space ಅಲ್ವಾ. ಫಸ್ಟ್ ಯಾರು ಲಾಂಚ್ ಮಾಡಿದ್ದು US, ಅದಾದಮೇಲೆ ರಷ್ಯಾ, ಅದಾದಮೇಲೆ ಚೈನಾ, ಅದನ್ನು ಬಿಟ್ಟರೆ ನೆಕ್ಸ್ಟ್ ಇಂಡಿಯಾನೇ ಲೈಕ್ ವಿಚ್ ಯಾವುದು ಹ್ಯೂಮನ್ನ ಸೆಂಡ್ ಮಾಡಿದ್ದು. ಸೊ ಸ್ಟ್ರೆಂಥನಿಂಗ್ ದ ಇಂಡಿಯಾಸ್ ಕ್ಯಾಪಬಿಲಿಟೀಸ್ ಇನ್ ಸ್ಪೇಸ್ ರಿಸರ್ಚ್ ಆ್ಯಂಡ್ ಆಸ್ಟ್ರೋನಾಟ್ ಟ್ರೈನಿಂಗ್. ಸೊ ಇದಿಷ್ಟು ಗಗನ್ಯಾನ್ ಪ್ರೋಗ್ರಾಮ್ ಬಗ್ಗೆ. ಲೆಟ್ಸ್ ಸಿ ದ ಕನೆಕ್ಷನ್ ಬಿಟ್ವೀನ್ AX4. ಸೊ ದ ಕನೆಕ್ಷನ್ ಈಸ್ India's astronaut participating in AX4 will gain hands-on experience in spacecraft operation and life support systems aiding future Indian missions. ಸೊ ಇದರಿಂದ ಏನಾಗುತ್ತೆ, ಆ ಸ್ಪೇಸ್ ಕ್ರಾಫ್ಟ್ ಬಗ್ಗೆ ಆಸ್ಟ್ರೋನಾಟ್ಸ್ಗೆ ತುಂಬಾ ಲೈಕ್ ನಾಲೆಡ್ಜ್ ಸಿಗುತ್ತೆ. AX4 ಮಿಷನಲ್ಲಿ
ಅವರು ಪಾರ್ಟಿಸಿಪೇಟ್ ಮಾಡೋದ್ರಿಂದ. ಸೊ ದಟ್ ಫ್ಯೂಚರಲ್ಲೂ ಕೂಡ ಯಾವುದೇ ಥರ ಸ್ಪೇಸ್ ಕ್ರಾಫ್ಟ್ ಆಪರೇಷನ್ ಮಾಡೋದಾಗಿರ್ಬೋದು ಅಥವಾ ಲೈಫ್ ಸಪೋರ್ಟ್ ಸಿಸ್ಟಮ್ ಆಗಿರ್ಬೋದು ಅದನ್ನೆಲ್ಲ ಅವರು ಕಲ್ತ್ಕೋತಾರೆ ಈ ಮಿಷನಲ್ಲಿ ಅವ್ರು ಭಾಗವಹಿಸೋದ್ರಿಂದ. ಅದಾದಮೇಲೆ The joint India-US statement 2023 confirmed that NASA will provide advanced training to the Indian astronauts. So, ಒಂದು ಜಾಯಿಂಟ್ ಇಂಡಿಯಾ-US ಸ್ಟೇಟ್ಮೆಂಟ್ ಪ್ರಕಾರ US ಹೇಳಿದೆ ದಟ್ ಇಂಡಿಯನ್ ಆಸ್ಟ್ರೋನಾಟ್ಸ್ಗೆ ಒಂದು ಅಡ್ವಾನ್ಸ್ಡ್ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತೀವಿ ಅಂತ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಏನಪ್ಪ ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಂದರೆ ದ ISS ಅ ಪರ್ಮನೆಂಟ್ಲಿ ಕ್ರ್ಯೂಡ್ ಸ್ಪೇಸ್ ಲ್ಯಾಬೊರೇಟ್ರಿ. ನಾವು ಸ್ಪೇಸಲ್ಲಿ ಈ ಥರ ಒಂದು ಲೈಕ್ ಸೋಲಾರ್ ಪ್ಯಾನಲ್ಸ್ ಇರುತ್ತೆ, ಇಲ್ಲೊಂಥರ ರಾಕೆಟ್ ಥರ ಇರುತ್ತೆ, ಹೀಗೆ ನೋಡ್ತೀವಿ, ಜಸ್ಟ್ ಗೂಗಲ್ ಇಟ್ ಔಟ್. ಇದೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇಟ್ ಈಸ್ ಪರ್ಮನೆಂಟ್ಲಿ ಕ್ರ್ಯೂಡ್ ಆಯಿತಾ. ಇಟ್ಸ್ ಅ ಲ್ಯಾಬೊರೇಟ್ರಿ. ಮೇನ್ಲಿ ಇದರಲ್ಲಿ ಮೈಕ್ರೋಗ್ರಾವಿಟಿ ರಿಸರ್ಚ್ನ ಮಾಡ್ತಾರೆ. ಆರ್ಬಿಟಿಂಗ್ 400 ಕಿಲೋಮೀಟರ್ ಅಬವ್ ಅರ್ತ್. ಇದು ಅರ್ತ್ ಮೇಲೆ, ಅರ್ತ್ ಇಲ್ಲಿದೆ ಅಂತಂದರೆ 400 ಕಿಲೋಮೀಟರ್ ಮೇಲೆ ಈ ಏನಂತಾರೆ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನು ಮಾಡುತ್ತೆ, ಆರ್ಬಿಟ್ ಮಾಡ್ತಾ ಇರುತ್ತೆ. ಓಕೆ, ಇಲ್ಲಿ ನಾವು ರಿಸರ್ಚ್ನ ಮಾಡ್ತೀವಿ. ಇಟ್ ಈಸ್ ಅಬೌವ್ ದ ಅರ್ತ್, ದಟ್ ಈಸ್ 400 ಕಿಲೋಮೀಟರ್ ಅಬೌವ್ ದ ಅರ್ತ್. ರಿಮೆಂಬರ್ ದಿಸ್, ಇಟ್ಸ್ ಪರ್ಮನೆಂಟ್ಲಿ ಕ್ರ್ಯೂಡ್. ಓಕೆ, ಸೊ ಹಿಯರ್ ಬಿಲ್ಟ್ ಆ್ಯಂಡ್ ಆಪರೇಟೆಡ್ ಥ್ರೂ ಅ ಗ್ಲೋಬಲ್ ಪಾರ್ಟ್ನರ್ಶಿಪ್ ಇನ್ವಾಲ್ವಿಂಗ್. ಇದು ಹೇಗೆ ಬಿಲ್ಟ್ ಮಾಡಿದ್ರು ಅಂತಂದರೆ ಇದರಲ್ಲಿ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಬಿಲ್ಡ್ ಮಾಡಿರ್ತಾರೆ. ದಟ್ ಈಸ್ ನಾಸಾ ಇನ್ವಾಲ್ವ್ ಆಗಿದೆ, ವಿಚ್ ಇಸ್ US is ಸ್ಪೇಸ್ ಕಂಪನಿ, ಗವರ್ಮೆಂಟ್ ಕಂಪನಿ, ಆ್ಯಂಡ್ Roscosmos, that is Russia's, and ESA, European Space Agency, is also involved. JAXA, Japan Aerospace Exploration Agency, is also involved, and CSA, that is Canadian Space Agency, is also involved. So all these countries have collaborated and partnered to form this international space station in space. Okay, and let's see the key features. So crew of 7 astronauts work and live aboard, traveling at 7.66 km per second. So it will have 7 astronauts. The ISS completed 16 orbits of the Earth per day. So ಒಂದು ದಿನಕ್ಕೆ 16 ಆರ್ಬಿಟ್ಸ್ನ ಮಾಡುತ್ತೆ. ಅರ್ತ್ ಸುತ್ತ 16 ಆರ್ಬಿಟ್ಸ್ನ ಅದು ಸುತ್ತಿರುತ್ತೆ ಒಂದು ದಿನಕ್ಕೆ. ಜಸ್ಟ್ ಥಿಂಕ್ ಆಫ್ ದ ಸ್ಪೀಡ್ ದೆನ್. ಓಕೆ, ಅದಾದಮೇಲೆ ISS ಆ್ಯಂಡ್ ಎಕ್ಸ್ಪೀರಿಯನ್ಸಿಂಗ್ 16 ಸನ್ರೈಸಸ್ ಆ್ಯಂಡ್ ಸನ್ಸೆಟ್ಸ್ ಡೈಲಿ. ಸೊ ಒಂದು ದಿನಕ್ಕೆ 16 ಸನ್ರೈಸಸ್ ಮತ್ತು 16 ಸನ್ಸೆಟ್ಸ್ನ ಅದು ವಿಟ್ನೆಸ್ ಮಾಡುತ್ತೆ. ಓಕೆನಾ. ಅದಾದಮೇಲೆ ನೆಕ್ಸ್ಟು ಸಿಗ್ನಿಫಿಕೆಂಟ್ ಸೈಂಟಿಫಿಕ್ ಕಾಂಟ್ರಿಬ್ಯೂಷನ್. ಇದರಿಂದ ಏನು ಕಾಂಟ್ರಿಬ್ಯೂಷನ್ ನಮ್ಮ ವರ್ಲ್ಡ್ಗಾಗಿದೆ ಅಂತ ಅಂದರೆ ರಿಸರ್ಚ್ ಇನ್ ಮೆಡಿಸಿನಲ್ಲಿ ಎಷ್ಟೊಂದು ರಿಸರ್ಚ್ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಫಿಸಿಕ್ಸ್, ಸ್ಪೇಸ್ ಅಗ್ರಿಕಲ್ಚರ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟ್ ಸಪೋರ್ಟಿಂಗ್ ದ ಡೀಪ್ ಸ್ಪೇಸ್ ಮಿಷನ್ಸ್, ಎಕ್ಸಾಂಪಲ್ ಆರ್ಟೆಮಿಸ್ ಆ್ಯಂಡ್ ಮಾರ್ಸ್ ಎಕ್ಸ್ಪ್ಲೋರೇಷನ್ ಆಗಿರ್ಬೋದು. ಹಾಗೆಯೇ ಆಪರೇಷನಲ್ ಸಿನ್ಸ್ 2000 ವಿತ್ ಕಂಟಿನ್ಯೂಸ್ ಹ್ಯೂಮನ್ ಪ್ರೆಸೆನ್ಸ್. ಸೊ ಹ್ಯೂಮನ್ ಪ್ರೆಸೆನ್ಸ್ ಇದ್ದೇ ಇದೆ ಇಲ್ಲಿ. ಯಾರು ಆಸ್ಟ್ರೋನಾಟ್ಸ್ ಹೋಗಿ ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಸ್ಪೇಸ್ ಅಗ್ರಿಕಲ್ಚರ್ ಬಗ್ಗೆ ಆಗಿರ್ಬೋದು, ಮೆಡಿಸಿನ್ ಬಗ್ಗೆ ಆಗಿರ್ಬೋದು, ಲಾಟ್ಸ್ ಆಫ್ ರಿಸರ್ಚ್ನ ನಾವು ISS ಅಲ್ಲಿ ಮಾಡಿದ್ದೀವಿ. ಅದಾದಮೇಲೆ ಜಿಯೋಗ್ರಫಿ, ಲೈಕ್ the notable fact that we have to note is the Peggy Whitson holds the US record for the longest time in space. That means he has dwelled 665 days. Okay, ಸ್ಪೇಸಲ್ಲಿ ಅಷ್ಟು ದಿನ ಇದ್ದಾರೆ. The first ISS modules were launched in 1998 with permanent human crew starting in 2000. ಓಕೆ, ಅದಾದಮೇಲೆ ಇಂಡಿಯಾ ಸ್ಪೇಸ್ ಆ್ಯಂಬಿಷನ್ಸ್ ಬಗ್ಗೆ ನೋಡೋದಾದರೆ ಇಸ್ರೋ ಏಮ್ಸ್ ಟು ಎಸ್ಟಾಬ್ಲಿಷ್ ಇಂಡಿಯಾಸ್ ಫಸ್ಟ್ ಸ್ಪೇಸ್ ಸ್ಟೇಷನ್ ಇನ್ 2035. ಸೊ ಇಂಡಿಯಾದು ಏಮ್ ಇದೆ, ಲೈಕ್ 2035 ಒಳಗಡೆ ನಾವು ನಮ್ಮದೇ ಆದಂಥ ಒಂದು ಸ್ಪೇಸ್ ಸ್ಟೇಷನ್ಸ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಒಂದು ಆ್ಯಂಬಿಷನ್ ಇದೆ. ಮತ್ತು ಪ್ಲ್ಯಾನ್ಡ್ 20 ton ಸ್ಪೇಸ್ ಸ್ಟೇಷನ್ಸ್ ಟು ಸಪೋರ್ಟ್ ಮೈಕ್ರೋಗ್ರಾವಿಟಿ ರಿಸರ್ಚ್ ಆ್ಯಂಡ್ ಎನ್ಹಾನ್ಸ್ ಇಂಡಿಯಾಸ್ ರೋಲ್ ಇನ್ ಗ್ಲೋಬಲ್ ಸ್ಪೇಸ್ ಕೋಆಪರೇಷನ್ ಆ್ಯಂಡ್ ಅಲೈನ್ಸ್ ವಿತ್ ಇಂಡಿಯಾಸ್ ಲಾಂಗ್ ಟರ್ಮ್ ಪಾಲಿಸಿ ಸ್ಟ್ರಾಟಜಿ. ಓಕೆನಾ. ಅದಾದಮೇಲೆ ವಿ ಹ್ಯಾವ್ next, let's move on to the next topic which was in news, that is GI tag. Okay, let's change the color. I'm sorry, it's a marker. GI tag. Hope it's visible to you all. What is this GI tag? Okay, so why is it in news? GI tag means geographical indication. It just means that on the geography na ಇಂಡಿಕೇಟ್ ಮಾಡುವಂತಹ ಒಂದು ಟ್ಯಾಗ್. ಫಾರ್ ಎಕ್ಸಾಂಪಲ್ ಕೊಡಗು, ಇಟ್ಸ್ ನೌನ್ ಫಾರ್ ಕಾಫಿ. ಸೊ ಅದು GI ಟ್ಯಾಗ್ ಅದಕ್ಕೆ. ಸೊ ಅದೇ ಥರ ಇದರಲ್ಲಿ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಹ್ಯಾಸ್ ಸೆಟ್ ಅ ಟಾರ್ಗೆಟ್ ಆಫ್ 10,000 GI ಟ್ಯಾಗ್ ಬೈ 2030 ಅಟ್ ದ GI ಸಮಾಗಮ್ ಹೆಲ್ಡ್ ಇನ್ ನ್ಯೂ ಡೆಲ್ಲಿ. ಸೊ ಯೂನಿಯನ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅವ್ರು ಏನು ಮಾಡಿದ್ದಾರೆ, ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಲೈಕ್ ನಾವು 10,000 ಅಷ್ಟು GI ಟ್ಯಾಗ್ನ ಬೈ 2030 ಅಷ್ಟು ಮಾಡಲೇಬೇಕು ಅಂತಂದರೆ ಒಂದೊಂದು ಡಿಸ್ಟಿಕಲ್ಲೂ ಕೂಡ ಎಷ್ಟೊಂದು ಸ್ಪೆಷಲ್ ಆರ್ ಎಂಡಮಿಕ್, ಅದೇ ಸ್ಪೇಸ್ಗೆ ಎಂಡಮಿಕ್ ಆಗಿರುವಂಥ ಎಷ್ಟೊಂದು ನಾವು
ಏನು ಕ್ರಿಯೇಟಿವ್ ಥಿಂಗ್ಸ್ನ ನಾವು ನೋಡ್ತೀವಿ. ಸೊ ನಾವು 10,000 GI ಟ್ಯಾಗ್ಸ್ನ ಟಾರ್ಗೆಟ್ ಕೊಟ್ಟಿದ್ದಾರೆ, ಯಾವುದು ಮಿನಿಸ್ಟ್ರಿ ಆಫ್ ದ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವರು ಬೈ 2030. ಓಕೆ, ಆಸ್ ಜುಲೈ 2024 ಇಂಡಿಯಾ ಹ್ಯಾಸ್ 605 GI ಟ್ಯಾಗ್ಡ್ ಪ್ರಾಡಕ್ಟ್ಸ್. ನಮ್ಮ ಹತ್ರ ಇವಾಗ ಲೈಕ್ 2024 ಜುಲೈ ತನಕ 605 GI ಟ್ಯಾಗ್ಸ್ ಪ್ರಾಡಕ್ಟ್ಸ್ಗಳಿದ್ದಾವೆ. ಸೊ ಉತ್ತರ ಪ್ರದೇಶ್ ಹ್ಯಾಸ್ ಅದರಲ್ಲಿ ಉತ್ತರ ಪ್ರದೇಶ ಇದೆಯಲ್ಲ, ಅದರಲ್ಲೇ ಹೈಯೆಸ್ಟ್ ನಂಬರ್ ಆಫ್ GI ಟ್ಯಾಗ್ಸ್ ಇರೋದು, ಫಾಲೋಡ್ ಬೈ ತಮಿಳ್ನಾಡು. ಅದು ಬಿಟ್ಟರೆ ನೆಕ್ಸ್ಟು ತಮಿಳ್ನಾಡಲ್ಲೇ ಜಾಸ್ತಿ ಹೈಯೆಸ್ಟ್ GI ಟ್ಯಾಗ್ಸ್ ಇರೋದು. ಸೊ ಈ GI ಟ್ಯಾಗ್ ಅಂದರೆ ಏನು? ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು ಬಿಫೋರ್, GI ಟ್ಯಾಗ್ ಅಂತಂದರೆ ಇಟ್ಸ್ ಅ ಸೈನ್ ಅಥವಾ ಸಿಂಬಲ್ ಯೂಸ್ಡ್ ಟು ಡಿನೋಟ್ ದ ಪ್ರಾಡಕ್ಟ್ಸ್ ದಟ್ ಒರಿಜಿನೇಟ್ ಫ್ರಮ್ ಅ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ರೀಜನ್. ಸೊ ಅದೊಂದು ಸೈನ್ ಥರ ಆಗುತ್ತೆ. ಒಂದು ಪ್ರಾಡಕ್ಟ್ಗೆ GI ಟ್ಯಾಗ್ನ ಕೊಟ್ಟರೆ ಇಟ್ ಇಂಡಿಕೇಟ್ಸ್ ದ origin or the place from which it was just born or brought up. Okay, it's a symbol which used to denote the products that originate from a specific geographical region and it has a unique quality. That is important. It has got a unique features and unique quality and reputation or characteristics which is linked to that origin. So that particular product which has unique qualities and unique specifications which is linked to the geographical area. Okay, so and example is, for example, we have Darjeeling. It's a place. We know that Darjeeling is a place, but Darjeeling tea is very much famous there. So it's a geographical GI tag, Darjeeling tea. So the GI tagged product in India 2000 it's a GI tag product during 2004 and 2005 it's been given the GI tag. Okay, so the next is types of the products eligible for GI tag. So GI tag ಗೆ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಎಲಿಜಿಬಲ್ ಆಗ್ತವೆ? ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆಗ್ಬೋದು. ನಿಮ್ಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆಗ್ಬೋದು ಲೈಕ್ ಆಲ್ಫೋನ್ಸೋ ಮ್ಯಾಂಗೋ ಅಂತ ನೀವು ಕೇಳಿರ್ತೀರ. ಇಟ್ಸ್ ಮೇಜರ್ಲಿ ವೆರಿ ಫೇಮಸ್ ಇನ್ ಆಲ್ಫೋನ್ಸೋ. ಇನ್ ಮಹಾರಾಷ್ಟ್ರದಲ್ಲಿ ಆಲ್ಫೋನ್ಸೋ ಮ್ಯಾಂಗೋ ತುಂಬಾ ಫೇಮಸ್ ಆಗಿರುತ್ತೆ. ಆ ಥರ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಅಥವಾ ಲೈಕ್ ಪಂಜಾಬ್ ಮತ್ತು ಹರಿಯಾಣದಲ್ಲಿ ನೀವು ಬಾಸ್ಮತಿ ರೈಸ್ ನೋಡ್ತೀರಾ ಅಲ್ವಾ? ಬಾಸ್ಮತಿ ರೈಸ್ ಇಟ್ಸ್ ಅ GI ಟ್ಯಾಗ್ಡ್ ಪ್ರಾಡಕ್ಟ್, ಅಗ್ರಿಕಲ್ಚರ್ ಪ್ರಾಡಕ್ಟ್. ಬಾಸ್ಮತಿ ರೈಸ್ ನಾವು ಎಲ್ಲಿ ಜಾಸ್ತಿ ನೋಡ್ತೀವಿ? ಪಂಜಾಬಲ್ಲಿ ಮತ್ತು ಹರಿಯಾಣದಲ್ಲಿ ನಾವು ತುಂಬ ನೋಡ್ತೀವಿ ಅಲ್ವಾ? ಸೊ ಇದು GI ಟ್ಯಾಗ್ಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಈ ಥರ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ಮಾತ್ರ ಸ್ಪೆಷಲ್ಲಾಗಿ ತುಂಬ ಸ್ಪೆಷಲ್ ಕ್ವಾಲಿಟಿಯಿಂದ ದೊರಕುತ್ತೋ ಅದಕ್ಕೆಲ್ಲ GI ಟ್ಯಾಗ್ನ ಕೊಡ್ತಾರೆ. ಅದು ಆ ಪರ್ಟಿಕ್ಯುಲರ್ ಜಿಯೋಗ್ರಫಿನ ಇಂಡಿಕೇಟ್ ಮಾಡುತ್ತೆ. ಸೊ ಆ ಥರ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೂಡ ಎಲಿಜಿಬಲ್ ಆಗುತ್ತೆ GI ಟ್ಯಾಗ್ಗೋಸ್ಕರ. ಮತ್ತು ಸೆಕೆಂಡ್ಲಿ ಹ್ಯಾಂಡಿಕ್ರಾಫ್ಟ್ಸ್ಗಳಾಗಿರ್ಬೋದು. ತಾವೇ ಸ್ವಂತವಾಗಿ ಕೈಯಾರೆ ಮಾಡುವಂತಹ ಕೆಲವೊಂದು ಕ್ರಾಫ್ಟ್ ವರ್ಕ್ಸ್ ಇರುತ್ತೆ, ಅದನ್ನು ಕೂಡ GI ಟ್ಯಾಗ್ಸ್ಗೆ ಎಲಿಜಿಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪಾಶ್ಮತಿ ಶಾಲ್, ಕಾಶ್ಮೀರಲ್ಲಿ ನೋಡ್ತೀವಿ. ಯಾರ್ಯಾರು ಕಾಶ್ಮೀರಿಗೆ ಹೋಗ್ತಾರೆ ಅವರೆಲ್ಲ ಈ ಥರ ಪಾಶ್ಮಿನಾ ಶಾಲ್ನ ತಗೊಬರ್ತಾರೆ. ಪಾಶ್ಮಿನಾ ಅಂತಂದರೆ ಇಟ್ಸ್ ಮೇಡ್ ಬೈ ದ ಪಾಶ್ಮಿನಾ ಟ್ರೈಬ್ಸ್. ಅಲ್ಲಿ ಪಾಶ್ಮಿನಾ ಟ್ರೈಬ್ಸ್ ಅಂತ ಇರ್ತಾರೆ. ಅವ್ರ ಕೈಯಾರ ಈ ಪಾಶ್ಮಿನಾ ಶಾಲ್ನ ಅಲ್ಲಿರುವಂತಹ ಪ್ರಾಣಿಗಳನ್ನ ಯೂಸ್ ಮಾಡ್ಕೊಂಡು ಈ ಶಾಲ್ನ ಮಾಡ್ತಾರೆ. ಮತ್ತು ಮಧುಬನಿ ಪೇಂಟಿಂಗ್, ಸೊ ಬಿಹಾರಲ್ಲಿ ಮಧುಬನಿ ಪೇಂಟಿಂಗ್ ಆಗಿರ್ಬೋದು. ಇವೆಲ್ಲ ಹ್ಯಾಂಡಿಕ್ರಾಫ್ಟ್ಸ್, ಕೈಯಿಂದ ಮಾಡುವಂಥದ್ದು. ಇದು ಕೂಡ GI ಟ್ಯಾಗ್ಗೆ ಎಲಿಜಿಬಲ್ ಆಗುತ್ತೆ. ಮತ್ತು ನೆಕ್ಸ್ಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಫುಡ್ಡನ್ನ ಇವನ್ ಇಂಡಸ್ಟ್ರೀಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫಿರೋಜಾಬಾದ್ ಗ್ಲಾಸ್ ಆಗಿರ್ಬೋದು ಉತ್ತರ ಪ್ರದೇಶಲ್ಲಿ. ಈ ಥರ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಕೂಡ ಎಲಿಜಿಬಲ್ ಆಗುತ್ತೆ. ಮತ್ತು ಫುಡ್ ಪ್ರಾಡಕ್ಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ದೂದ್ ಪೇಡ ಆಗಿರ್ಬೋದು ಅಥವಾ ಧಾರವಾಡ ಪೇಡ ಆಗಿರ್ಬೋದು. ಆ ಧಾರವಾಡ ಪೇಡ ನಮಗೆ ಧಾರವಾಡಲ್ಲಿ ಮಾತ್ರ ಸಿಗುತ್ತೆ. ಅಷ್ಟು ಏನಂತಾರೆ, ಅಷ್ಟೊಂದು ಅಲ್ಲಿ ಮಾಡೋ ಥರ ಬೇರೆ ಎಲ್ಲೂ ನಮ್ಗೆ ಸಿಗೋಲ್ಲ. ಸೊ ಧಾರವಾಡ ಇಸ್ ಫೇಮಸ್ ಫಾರ್ ಪೇಡ. ಸೊ ಅದು ಕೂಡ ಈ ಥರ ಫುಡ್ ಪ್ರಾಡಕ್ಟ್ಸ್ ಕೂಡ ದೇ ಆರ್ ಆಲ್ಸೋ ಎಲಿಜಿಬಲ್ ಫಾರ್ GI ಟ್ಯಾಗ್ಸ್. ಓಕೆನಾ? ಸೊ ಅದೇ ಥರ ರತ್ನಗಿರಿ ಆಲ್ಫೋನ್ಸೋ ಮ್ಯಾಂಗೋ ಆಗಿರ್ಬೋದು ಮಹಾರಾಷ್ಟ್ರ, ಇದು ಕೂಡ ಫುಡ್ ಪ್ರಾಡಕ್ಟ್ಸ್. ಆಸ್ ಐ ಸೆಡ್ ಆಲ್ಫೋನ್ಸೋ ಮ್ಯಾಂಗೋ ಇವೆಲ್ಲ ಕೂಡ GI ಟ್ಯಾಗ್ಗೆ ಎಲಿಜಿಬಲ್ ಆಗುತ್ತೆ. ಸೊ ಅದಾದಮೇಲೆ ದ ಲೀಗಲ್ ಪ್ರೊಟೆಕ್ಷನ್ ಏನಿದೆ. ಸೊ GI ಟ್ಯಾಗ್ ಪ್ರಿವೆಂಟ್ ಅನ್ಆಥರೈಸ್ಡ್ ಯೂಸ್ ಆಫ್ ದ ಪ್ರಾಡಕ್ಟ್ ನೇಮ್, ಎನ್ಶೋರಿಂಗ್ ದ ಓನ್ಲಿ ರಿಜಿಸ್ಟರ್ಡ್ ಪ್ರಾಡಕ್ಟ್ಸ್ ಫ್ರಮ್ ದ ಸ್ಪೆಸಿಫಿಕ್ ರೀಜನ್ ಕ್ಯಾನ್ ಯೂಸ್ ದ GI ನೇಮ್. ಸೊ ಸ್ಪೆಸಿಫಿಕ್ ರೀಜನಲ್ಲಿರೋದು ಮಾತ್ರ ಈ ಥರ GI ನೇಮ್ಸ್ನ ಯೂಸ್ ಮಾಡ್ಬೋದು. ರಿಜಿಸ್ಟರ್ ಆಗಿರ್ತವೆ, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಕಸ್ಮಾತ್ ಮಿಸ್ಯೂಸ್ ಮಾಡ್ಕೊಂಡ್ರೆ ಅದನ್ನ ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಕರೆಂಟ್ ಸ್ಟೇಟಸ್ ಆಫ್ GI ಟ್ಯಾಗ್ ಇನ್ ಇಂಡಿಯಾ ಇಸ್ like total GI as per July 2024 ತನಕ we have 605 GI tagged products ಇದಾವೆ ನಮ್ಮ ಹತ್ರ. ಸೊ ಸ್ಟೇಟ್ ವಿತ್ ಹೈಯೆಸ್ಟ್ GI ಟ್ಯಾಗ್ ಇಸ್ UP and then Tamil Nadu, and then notable GI tag in 2024 are like UPಯಲ್ಲಿ ನಾವು ಯಾವ್ಯಾವುದಕ್ಕೆ ಕೊಟ್ಟಿದ್ದೀವಿ ಅಂತಂದರೆ Pilkua hand block print textile and Banaras metal casting craft and Bareilly cane and bamboo craft and Taru embroidery Banaras tiger barfi. Okay, in Assam GI tag has been given in 2024 is Bodo Aronai Bodo Napam, that is it's a fermented fish, and Bodo Joa Guan, it's a traditional beverage. And in Andaman Nicobar, Nicobari
konai, it's a hodi craft, and Andaman Karen Musuli rice, and Nicobari virgin coconut oil, and in Gujarat Kutch Ajrak, that is it's a traditional textile printing. These are all the things that has been given the GI tag. Okay, what are the, let's see the challenges. Okay, challenges in GI tag implementation, okay, in India. So the challenges is low registration rate. So the number of registration itself is low. ಓಕೆ, ಸೊ ಇವಾಗ ನಾವು ಎಲ್ಲಾದರೂ ಹೊಸ ಪ್ರಾಡಕ್ಟ್ನ ನೋಡ್ತೀವಿ ಅಂದ್ಕೊಳ್ಳಿ, ಅದು ಆ ಸ್ಪೆಸಿಫಿಕ್ ರೀಜನ್ಗೆ ಮಾತ್ರ ಫೇಮಸ್ ಇರುತ್ತೆ, ಅದನ್ನ ಪಟ್ಟಂತ ರಿಜಿಸ್ಟರ್ ಮಾಡಬೇಕು. ಬಟ್ ಆ ಆಸಕ್ತಿನ ಯಾರಿಗೂ ಇಲ್ಲ, ಅಷ್ಟೊಂದು ಲೋ ಆಗಿ ರಿಜಿಸ್ಟರ್ ಆಗ್ತಾ ಇದ್ದಾವೆ, ರೇಟ್ ಇಸ್ ವೆರಿ ಲೋ. ಸೊ ಇಂಡಿಯಾಸ್ ಓನ್ಲಿ 605 GI ಟ್ಯಾಗ್, ವೆರಸ್ ಚೈನಾದಲ್ಲಿ ನೀವು ನೋಡಬೇಕು, ಚೈನಾದಲ್ಲಿ ನಮಗೆ ಒಂದು 9,785 ಅಷ್ಟು ಕಾಣಿಸುತ್ತೆ, ಜರ್ಮನಿಯಲ್ಲಿ 7,000 ಅಷ್ಟು, ಹಂಗೇರಿಯಲ್ಲಿ 7,290 ಅಷ್ಟು GI ಟ್ಯಾಕ್ಸ್ನ ಆಲ್ರೆಡಿ ಅವರು ಮಾಡಿಬಿಟ್ಟಿದ್ದಾರೆ. ಅಂದರೆ ಜಸ್ಟ್ ಸಿ ಹೌ ಲೋ ವಿ ಆರ್, ವಿ ಜಸ್ಟ್ ಹ್ಯಾವ್ ಮೇಡ್ ಓನ್ಲಿ 605 ಪ್ರಾಡಕ್ಟ್ಸ್ GI ಟ್ಯಾಗ್ ಪ್ರಾಡಕ್ಟ್ಸ್. ಓಕೆ, ಅಂದರೆ ಸೊ ದೇರ್ ಇಸ್ ಅ ನೀಡ್ ಟು ಆಕ್ಸಲರೇಟ್ GI ಟ್ಯಾಗ್ ರಿಜಿಸ್ಟ್ರೇಷನ್ ಪ್ರಾಸೆಸ್. ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ ನಾವು ಆಕ್ಸಲರೇಟ್ ಮಾಡಬೇಕು ಅಂತ ಇದು ಮೊದಲನೇ ಕನ್ಸರ್ನ್. ಎರಡನೇದೇನಪ್ಪ ಅಂತಂದರೆ ರೀಜನಲ್ ಡಿಸ್ಪ್ಯಾರಿಟಿ. ಅಂದರೆ ವಾಟ್ ಈಸ್ ದಿಸ್ ರೀಜನಲ್ ಡಿಸ್ಪ್ಯಾರಿಟಿ ಅಂತಂದರೆ, ಸ್ಟೇಟ್ಸ್ ಲೈಕ್ ಕರ್ನಾಟಕ, ತಮಿಳ್ನಾಡು ಆಗಿರ್ಬೋದು, UP ಆಗಿರ್ಬೋದು, ದೇ ಹ್ಯಾವ್ ಮೋರ್ GI ಟ್ಯಾಕ್ಸ್, ಅಲ್ಲೆಲ್ಲ ತುಂಬ GI ಟ್ಯಾಕ್ಸ್ ಇದ್ದಾವೆ. ವೈಲ್ ಜಾರ್ಖಂಡ್ ಆಗಿರ್ಬೋದು ಅಥವಾ ತ್ರಿಪುರ ಆಗಿರ್ಬೋದು, ದೇ ಹ್ಯಾವ್ ವೆರಿ ಫ್ಯೂ GI ಟ್ಯಾಕ್ಸ್. ಸೊ ಇದರಿಂದ ರೀಜನಲ್ ಡಿಸ್ಪ್ಯಾರಿಟೀಸ್ ಆಗ್ತಾ ಇದ್ದಾವೆ. ಓಕೆ, ದಿಸ್ ಶೋಸ್ ಅನ್ಈವನ್ ಅವೇರ್ನೆಸ್ ಆಫ್ ಪಾರ್ಟಿಸಿಪೇಷನ್ ಇನ್ GI ಟ್ಯಾಗ್. ಸೊ ಇದರಿಂದ ಏನಾಗ್ತಾ ಇದೆ, ಮೇ ಬಿ ಈ ಥರ ಸದರ್ನ್ ಸ್ಟೇಟ್ಸ್ಗೆ ಅಥವಾ ಕೆಲವೊಂದು ಸ್ಟೇಟ್ಸಿಗೆ ಮಾತ್ರ ಇದು ಅವೇರ್ನೆಸ್ ಇದೆ. ಈಗ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಇದ್ರ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇಲ್ಲ ಅನ್ನೋದು ಕೂಡ ಇದರಲ್ಲಿ ನಾವು ನೋಟ್ ಮಾಡ್ಬೋದು. ಮತ್ತು ಅದಾದಮೇಲೆ GI ವೈಲೇಷನ್ ಆ್ಯಂಡ್ ಡ್ಯೂಪ್ಲಿಕೇಟ್ಸ್. ಸೊ GI ವೈಲೇಷನ್ ಕೂಡ ಆಗ್ತಿದೆ. ಎಕ್ಸಾಂಪಲ್, ಬನಾರಸಿ ಸಿಲ್ಕ್ ಇಸ್ ಕಾಪಿಡ್ ಇನ್ ಸೂರತ್ ವೇರ್ ಪವರ್ ಲೂಮ್ಸ್ ಕ್ರಿಯೇಟ್ ಚೀಪರ್ ಲಿಮಿಟೇಷನ್. ಸೊ ಅಫ್ಕೋರ್ಸ್ ಬನಾರಸಿ ಸಿಲ್ಕ್ ಇಸ್ ವೆರಿ ಮಚ್ ಫೇಮಸ್. ಇಟ್ ಈಸ್ ಬಿನ್ ಕಾಪಿಡ್, ಸೂರತಲ್ಲಿ ಕಾಪಿ ಮಾಡಿ ಚೀಪರ್ ಸಿಲ್ಕ್ಸ್ನ ಅದನ್ನು ಮಾಡ್ತಾ ಇದ್ದಾರೆ. ಇದನ್ನು ಚೀಪರ್ ಸಿಲ್ಕ್ಸ್ನ ಮಾಡಿ ಅದನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಕ್ವಾಲಿಟಿ ಡಿಕ್ರೀಸ್ ಆಗ್ತಾ ಇದೆ. ಮತ್ತು ಫೇಕ್ ಆರ್ ನಾನ್ GI ಪ್ರಾಡಕ್ಟ್ಸ್ ರೆಡ್ಯೂಸ್ ದ ವ್ಯಾಲ್ಯೂ ಆಫ್ ಒರಿಜಿನಲ್ GI ಟ್ಯಾಗ್. ಸೊ ಫೇಕ್ ಪ್ರಾಡಕ್ಟ್ಸ್ನ ಅವರು ಮಾಡಿ GI ಪ್ರಾಡಕ್ಟ್ ಅಂತ ಸೇಲ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಒರಿಜಿನಲ್ ಪ್ರಾಡಕ್ಟ್ದು ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಇದೆ. ಇಟ್ಸ್ ಅ ಮೇಜರ್ ಕನ್ಸರ್ನ್, ಆಯಿತಾ. ನೆಕ್ಸ್ಟ್ ಈಸ್ ಲೈಕ್ ಲ್ಯಾಕ್ ಆಫ್ ಅವೇರ್ನೆಸ್ ಅಮಾಂಗ್ ದ ಪ್ರೊಡ್ಯೂಸರ್ಸ್. ಸೊ ಏನಪ್ಪ ಅಂತಂದರೆ ಅವೇರ್ನೆಸ್ ಕಡಿಮೆ ಇದೆ ಜನರಲ್ಲಿ. Okay, that is important. So like for example, many rural artisans and farmers remain unaware of the economic benefits of GI tag. So of course ನಾವು ರೂರಲ್ ನೋಡ್ಬೋದು ಎಷ್ಟು ಚೆನ್ನಾಗಿ, ಎಸ್ಪೆಷಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ನಾವು ನೋಡೋದಾದರೆ ಎಷ್ಟು ಜನ ಹ್ಯಾಂಡಿಕ್ರಾಫ್ಟ್ಸ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಲೈಕ್ ಬ್ಯಾಂಬೂಸಲ್ಲಿ ಆಗಿರ್ಬೋದು, ಎಷ್ಟೊಂದು ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಬಟ್ ದೇ ಆರ್ ನಾಟ್ ಅವೇರ್. ಅಕಸ್ಮಾತ್ ಅವ್ರಿಗೆ ಅವೇರ್ನೆಸ್ ಇದ್ದರೆ ಅವರ ಪ್ರಾಡಕ್ಟ್ನ ರಿಜಿಸ್ಟರ್ ಮಾಡಿ ಅವ್ರನ್ನ ಮಾಡ್ಬೋದಿತ್ತು. ಅವ್ರಿಗೆ GI ಟ್ಯಾಗ್ದು ಬೆನಿಫಿಟ್ಸೇ ಗೊತ್ತಿಲ್ಲ. ಅದರಿಂದ ಇದ್ರ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ GI ಟ್ಯಾಗ್ ರೇಟ್ ಕಡಿಮೆ ಆಗ್ತಾ ಇದೆ, ರಿಜಿಸ್ಟ್ರೇಷನ್ ಕಡಿಮೆ ಆಗ್ತಾ ಇದೆ. ಮತ್ತು ಎಕ್ಸಾಂಪಲ್, ಲೈಕ್ ಫಾರ್ ಎಕ್ಸಾಂಪಲ್ ಕಹ್ಗಾ ರೈಸ್, ದಟ್ ಈಸ್ ಅ ಸಾಲ್ಟ್ ಟಾಲರೆಂಟ್ ರೈಸ್ ಆಫ್ ಕರ್ನಾಟಕ ರಿಮೇನ್ಸ್ ಅಂಡರ್ ರೆಕಗ್ನೈಸ್ಡ್ ಡಿಸ್ಪೈಟ್ ಇಟ್ಸ್ ಯೂನಿಕ್ ನೇಚರ್. ಸಿ, ಕಹ್ಗಾ ರೈಸ್ ಅಂತ ನಮ್ಮ ಕರ್ನಾಟಕದಲ್ಲಿ ಬೆಳಿತೀವಿ. ಈ ಕಹ್ಗಾ ರೈಸ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಸಾಲ್ಟ್ ರೆಸಿಸ್ಟೆಂಟ್. ಎಷ್ಟೇ ಉಪ್ಪಿದ್ರೂ ಕೂಡ ಅದು ಬೆಳೆಯುತ್ತೆ. ಆ ರೈಸ್ ಬೇರೆ ವೆರೈಟೀಸ್ ಆಗಿದ್ದರೆ ಸಾಲ್ಟ್ ಜಾಸ್ತಿ ಇದ್ದರೆ ಬೆಳೆಯೋದಕ್ಕಾಗಲ್ಲ ರೈಸ್ನ. ಬಟ್ ಈ ಸಾಲ್ಟ್ನ ರೆಸಿಸ್ಟೆಂಟ್ ಮಾಡ್ಕೊಂಡು ಈ ಕಹ್ಗಾ ರೈಸ್ ಬೆಳಿತೀವಿ. ಬಟ್ ಅದು ಅಷ್ಟೊಂದು ಯೂನಿಕ್ ನೇಚರ್ ಇದ್ರೂ ಕೂಡ ಅದು GI ಟ್ಯಾಗ್ಗೆ ರಿಜಿಸ್ಟರ್ ಆಗದೇ ಇತ್ತು. ಅಂದರೆ ಜಸ್ಟ್ ಸಿ ದ ಲೈಕ್ ಲ್ಯಾಕ್ ಆಫ್ ಅವೇರ್ನೆಸ್, ಆಯಿತಾ. ಅದೇ ಥರ ಜಿಯೋಗ್ರಫಿಕಲ್ ಡಿಸ್ಪ್ಯೂಟ್ಸ್ ಕೂಡ ಇನ್ನೊಂದು ರೀಸನ್ ಆಗಿರುತ್ತೆ. ಲೈಕ್ ಮಲ್ಟಿಪಲ್ ಸ್ಟೇಟ್ಸ್ ಕ್ಲೇಮ್ ದ ಓನರ್ಶಿಪ್ ಆಫ್ ದ ಸೇಮ್ ಪ್ರಾಡಕ್ಟ್ ಲೀಡಿಂಗ್ ಟು ದ ಲೀಗಲ್ ಡಿಸ್ಪ್ಯೂಟ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ಒನ್ ಪ್ರಾಡಕ್ಟ್ ಇದೆ, ಓಕೆ, ಅದನ್ನು ಬೇರೆ ಸ್ಟೇಟವರು ಕ್ಲೇಮ್ ಮಾಡ್ತಾರೆ, ಇದನ್ನು ನಾವು ಓನರ್ಶಿಪ್ ಮಾಡ್ತೀವಿ, ಇದನ್ನು ನಾವು ಓನರ್ಶಿಪ್. ಸೊ ಈ ಥರ ಡಿಸ್ಪ್ಯೂಟ್ಸ್ ಇರೋದ್ರಿಂದ ಯಾವುದೇ ಆ ಪ್ರಾಡಕ್ಟ್ಸ್ ಹಂಗೆ ಉಳ್ಕೊಬಿಡುತ್ತೆ, GI ಟ್ಯಾಗ್ಗೆ ರಿಜಿಸ್ಟರ್ ಆಗೋದಿಲ್ಲ. ಸೊ ಇಟ್ಸ್ ಒನ್ ಮೇನ್ ರೀಸನ್. ಎಕ್ಸಾಂಪಲ್, ಬಾಸ್ಮತಿ ರೈಸ್ ಆಗಿರ್ಬೋದು, ಅದನ್ನ ಪಂಜಾಬು ಕ್ಲೇಮ್ ಮಾಡುತ್ತೆ, ಹರಿಯಾಣನೂ ಕ್ಲೇಮ್ ಮಾಡುತ್ತೆ. ಸೊ ಇದೇನಾಗುತ್ತೆ, ಮತ್ತು MP ಕೂಡ ಕ್ಲೇಮ್ ಮಾಡುತ್ತೆ. ಇಟ್ಸ್ ಲೀಡಿಂಗ್ ಟು ದ ಇಂಟರ್ನ್ಯಾಷನಲ್ ಟ್ರೇಡ್ ಮಾರ್ಕ್ ಕಾನ್ಫ್ಲಿಕ್ಟ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ರೀಸನ್ ಇಸ್ ಪೋಸ್ಟ್ ರಿಜಿಸ್ಟ್ರೇಷನ್ ಇಶ್ಯೂಸ್. ಸೊ ರಿಜಿಸ್ಟ್ರೇಷನ್ ಆದಮೇಲೆ ಕೂಡ ಇಶ್ಯೂಸ್ ಆಗುತ್ತೆ. ಯಾವ ಥರ ಅಂತಂದರೆ, ಈವನ್ ಆಫ್ಟರ್ GI ಟ್ಯಾಗಿಂಗ್, ಸೊ ಪ್ರೊಡ್ಯೂಸರ್ಸ್ ಸ್ಟ್ರಗ್ಲಿಂಗ್ ಟು ಬೆನಿಫಿಟ್ ಡ್ಯೂ ಟು ಲ್ಯಾಕ್ ಆಫ್ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್ ಆ್ಯಂಡ್ ಇಂಟರ್ನ್ಯಾಷನಲ್ ರೆಕಗ್ನಿಷನ್. ಸೊ GI ಟ್ಯಾಗ್ ಆದಮೇಲೂ ಕೂಡ ಅದನ್ನ ಪ್ರೊಡ್ಯೂಸ್ ಮಾಡೋರು ಏನು ಮಾಡ್ತಾರೆ, ಅವ್ರಿಗೆ ಮಾರ್ಕೆಟಿಂಗ್ ಗೊತ್ತಿರಲ್ಲ, ಅಥವಾ ಬ್ರ್ಯಾಂಡಿಂಗ್ ಮಾಡೋದು ಗೊತ್ತಾಗಲ್ಲ, ಅಥವಾ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಕೊಡೋದು ಗೊತ್ತಾಗಲ್ಲ. ಆ ಥರ ಸ್ಟ್ರಗಲ್ಸಲ್ಲೂ ಕೂಡ GI ಟ್ಯಾಗ್ ಕೊಟ್ಟ ಮೇಲೂ ಕೂಡ ಅವ್ರಿಗೆ ಪೋಸ್ಟ್ ಇಶ್ಯೂಸ್ ಆಗುತ್ತೆ. ಅದಾದಮೇಲೆ ಫಾರ್ಮರ್ಸ್ ಆಫನ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ಹೌ ಟು ಯೂಸ್ ದ GI ಸ್ಟೇಟಸ್ ಟು ಇನ್ಕ್ರೀಸ್ ಪ್ರಾಫಿಟ್. ಸೊ ಫಾರ್ಮರ್ಸ್ಗೆ ಆ ನಾಲೆಡ್ಜ್ ಇರೋಲ್ಲ, ಹೇಗೆ GI ಟ್ಯಾಗ್ನ ಯೂಸ್ ಮಾಡ್ಕೋಬೋದು, ಅವ್ರ ಪ್ರಾಫಿಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಈ ಥರ ಲ್ಯಾಕ್ ಆಫ್ ನಾಲೆಡ್ಜಿಂದನೂ ಕೂಡ ಇದೊಂದು
ಕಾಸ್ ಆಗ್ತಾ ಇದೆ ಜಿ ಐ ಟ್ಯಾಗ್ಗೆ. ಅದಾದಮೇಲೆ ನೆಕ್ಸ್ಟ್ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಟು ಸ್ಟ್ರೆಂಥನ್ ಜಿ ಐ ಟ್ಯಾಗ್ ಇಂಪ್ಲಿಮೆಂಟೇಷನ್, ಏನೇನು ಇನಿಷಿಯೇಟಿವ್ ತೊಗೊಂಡಿದೆ ಅಂತ ನೋಡೋದಾದರೆ ಗೌರ್ಮೆಂಟು ಇಟ್ ಹ್ಯಾಸ್ ಕಮ್ ಅಪ್ ವಿತ್ ಜಿ ಐ ಲೋಗೋ ಆ್ಯಂಡ್ ಟ್ಯಾಗ್ ಲೈನ್ ಅಂತ ಒಂದು ಕಾನ್ಸೆಪ್ಟ್ ತಗೊಬಂತು ಆಯಿತಾ. ಜಿ ಐ ಲೋಗೋ ಮತ್ತು ಟ್ಯಾಗ್ ಲೈನ್ ಅಂತ. ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಇಂಡಿಯಾ ಇಂಟ್ರೊಡ್ಯೂಸ್ ಜಿ ಐ ಲೋಗೋ ವಿತ್ ಅ ಟ್ಯಾಗ್ ಲೈನ್. ಸೊ ಒಂದು ಜಿ ಐದು ಲೋಗೋ ಕೊಟ್ಟಿದೆ ಮತ್ತು ಅದಕ್ಕೊಂದು ಟ್ಯಾಗ್ ಲೈನ್ ಕೂಡ ಬರೆದಿದೆ. ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಸೊ ಫಾರ್ ಎಕ್ಸಾಂಪಲ್ invaluable treasure of the incredible India, promoting the authenticity of the GI product. It's a tagline that's been used. So that ಆ ಟ್ಯಾಗ್ಲೈನ್ನ ನೋಡಿದ ತಕ್ಷಣ ಯಾವುದೇ ಥರ ಟೂರಿಸ್ಟ್ ಆಗಿರ್ಬೋದು ಅದು ನೋಡಿ ಅಟ್ರ್ಯಾಕ್ಟ್ ಆಗಿ ಅದನ್ನು ಬೈ ಮಾಡ್ತಾರೆ. ಓಕೆ, ದ್ಯಾಟ್ ಈಸ್ ದ ಸ್ಟ್ರಾಟಜಿ ದಟ್ ಇಂಡಿಯಾ ಹ್ಯಾಸ್ ಕಮ್ ಅಪ್ ವಿತ್. ಆ್ಯಂಡ್ ಪ್ರಮೋಟಿಂಗ್ ಜಿ ಐ ಎಕ್ಸ್ಪೋರ್ಟ್. ಸೊ ಅಪೀಡಾ, ದಟ್ ಮೀನ್ಸ್ ಅಗ್ರಿಕಲ್ಚರ್, ಒಂದು ಅಪೀಡಾ ಅಂತ ಒಂದು ಆರ್ಗನೈಸೇಷನ್ ಇದೆ. ಇಟ್ಸ್ ಅನ್ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರಾಸೆಸ್ಡ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಫೆಸಿಲಿಟೇಟ್ ದ ಎಕ್ಸ್ಪೋರ್ಟ್ ಆಫ್ ಜಿ ಐ ಟ್ಯಾಗ್ಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಸೊ ಅಪೀಡಾನು ಕೂಡ ಒಪ್ಕೊಂಡಿದೆ ಈ ಥರ ಜಿ ಐ ಟ್ಯಾಗ್ಡ್ ಪ್ರಾಡಕ್ಟ್ಸ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ. ಸೊ ದಟ್ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಅದಾದಮೇಲೆ ಎಕ್ಸಾಂಪಲ್ ನಾಗಾ ಮಿರ್ಚಾ, ನಾಗಾಲ್ಯಾಂಡ್ ಆರ್ ಬ್ಲ್ಯಾಕ್ ರೈಸ್ ಆಫ್ ಮಣಿಪುರ್ ವರ್ ಎಕ್ಸ್ಪೋರ್ಟೆಡ್ ಟು ದ ಯು ಕೆಗೆ ಎಕ್ಸ್ಪೋರ್ಟ್ ಮಾಡಿದ್ರು. ಸೊ ಅಸ್ಸಾಂ ಲೆಮನ್ ವಾಸ್ ಎಕ್ಸ್ಪೋರ್ಟೆಡ್ ಟು ಇಟಲಿ. ಈ ಥರ ಅಪೀಡಾನು ಕೂಡ ಎಕ್ಸ್ಪೋರ್ಟ್ ಮಾಡೋಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಈ ಜಿ ಐ ಟ್ಯಾಗ್ ಪ್ರಾಡಕ್ಟ್ಸ್ನ. ಮತ್ತು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಸ್ಕೀಮ್ ಅಂತ ಬಂತು. ಓಕೆನಾ, ಅದ್ರ ಪ್ರಕಾರ ಈಚ್ ಡಿಸ್ಟ್ರಿಕ್ಟ್ ಐಡೆಂಟಿಫೈಸ್ ಒನ್ ಕೀ ಪ್ರಾಡಕ್ಟ್ ಫಾರ್ ಪ್ರಮೋಷನ್. ಒಂದೊಂದು ಡಿಸ್ಟ್ರಿಕ್ಕು ಕೂಡ ಒಂದೊಂದು ಕೀ ಪ್ರಾಡಕ್ಟ್ನ ಪ್ರಮೋಟ್ ಮಾಡೋಕ್ಕೆ ಅದು ಒಪ್ಕೋಬೇಕು. ಮತ್ತು ಹೆಲ್ಪ್ಸ್ ಜಿ ಐ ಟ್ಯಾಗ್ಡ್ ಪ್ರಾಡಕ್ಟ್ಸ್ ಗೇನ್ ಇಂಟರ್ನ್ಯಾಷನಲ್ ವಿಸಿಬಿಲಿಟಿ. ಸೊ ಆ್ಯಸ್ ಅ ರಿಸಲ್ಟ್ ಏನಾಗುತ್ತೆ, ಜಿ ಐ ಟ್ಯಾಗ್ ಪ್ರಾಡಕ್ಟ್ಗೆ ಒಂದು ಇಂಟರ್ನ್ಯಾಷನಲ್ ಅಟೆನ್ಷನ್ ಸಿಗುತ್ತೆ. ಓಕೆ, ದ್ಯಾಟ್ ಈಸ್ ದ ಸ್ಟ್ರಾಟಜಿ. ಆ್ಯಂಡ್ another initiative was Open Network Digital Commerce, that is ONDC. Okay, what is this ONDC? It connects GI tagged products with buyers across India and the global market. ಸೊ ಇದೇನು ಮಾಡುತ್ತೆ, ಈ ಜಿ ಐ ಟ್ಯಾಗ್ಡ್ ಪ್ರಾಡಕ್ಟ್ಸ್ನ ಅಕ್ರಾಸ್ ಇಂಡಿಯಾ ಆ್ಯಂಡ್ ಅಕ್ರಾಸ್ ಗ್ಲೋಬಲ್ ಅದು ಏನು ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ಓಕೆ, ಸೊ ಬೂಸ್ಟ್ ದ ಆನ್ಲೈನ್ ಸೇಲ್ಸ್ ಆ್ಯಂಡ್ ಇ ಕಾಮರ್ಸ್ ಆ್ಯಕ್ಸಸ್ ಫಾರ್ ಆರ್ಟಿಸನ್ಸ್ ಆ್ಯಂಡ್ ಫಾರ್ಮರ್ಸ್. ಸೊ ಇ ಕಾಮರ್ಸಲ್ಲಿ ಇದನ್ನು ನಾವು ಜಿ ಐ ಟ್ಯಾಗ್ನ ಅವರು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ಫಾರ್ಮರ್ಸಿಂದ. ಸೊ ಲೆಟ್ಸ್ ಸಿ ದ ಸಿಗ್ನಿಫಿಕೆನ್ಸ್ ಆಫ್ ಜಿ ಐ ಟ್ಯಾಗ್ ಟ್ಯಾಗ್ಸ್ ಫಾರ್ ಇಂಡಿಯಾ. ಇದ್ರದ್ದು ಇಂಪಾರ್ಟೆನ್ಸ್ ಏನು, ನಾವು ಏನಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಜಿ ಐ ಟ್ಯಾಗ್ ಅಂತಂದರೆ ಒಂದು ಎಕನಾಮಿಕ್ ಬೆನಿಫಿಟ್ಸ್ ಇದೆ ಆಯಿತಾ. ದಟ್ ಈಸ್ ಇಂಪಾರ್ಟೆಂಟ್. ಎಕನಾಮಿಕ್ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಇದರಿಂದ ಆರ್ಟಿಸನ್ಸ್ ಆಗಿರ್ಬೋದು ಅಥವಾ ಫಾರ್ಮರ್ಸ್ ಆಗಿರ್ಬೋದು ಅವ್ರಿಗೊಂದು ಪ್ರೀಮಿಯಂ ಪ್ರೈಸ್ ಸಿಗುತ್ತೆ ಫಾರ್ ದೇರ್ ಯುನೀಕ್ ಪ್ರಾಡಕ್ಟ್ಸ್ ಅಲ್ವಾ. ಅದರಿಂದ ಅವ್ರಿಗೆ ಪ್ರಾಫಿಟ್ ಸಿಗುತ್ತೆ ಆಯಿತಾ. ಅದೊಂದು ಪ್ರೀಮಿಯಂ ಪ್ರೈಸ್ ಸಿಗುತ್ತೆ, ಅವ್ರಿಗೊಂದು ಪ್ರಾಫಿಟ್ ಸಿಗುತ್ತೆ. ಅದೊಂದು ಎಕನಾಮಿಕ್ ಬೆನಿಫಿಟ್ ಆಗುತ್ತೆ. ಮತ್ತು ಇದರಿಂದ ಕಲ್ಚರಲ್ ಹೆರಿಟೇಜ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಪ್ರೊಟೆಕ್ಟ್ಸ್ ಇಂಡಿಯಾಸ್ ರಿಚ್ ಟ್ರೆಡಿಷ್ನಲ್ ಕ್ರಾಫ್ಟ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಫುಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ನಮ್ಮದು ಕಲ್ಚರಲ್ ಹೆರಿಟೇಜ್ನ ಅದು ಎತ್ತಿ ಹಿಡಿಯುತ್ತೆ ಅದೊಂದು. ಮತ್ತು ಎಕ್ಸ್ಪೋರ್ಟ್ ಪ್ರಮೋಷನ್ ಆಯಿತಾ. ಎಕ್ಸ್ಪೋರ್ಟ್ ಪ್ರಮೋಷನ್ ಅಂತಂದರೆ ಇನ್ಕ್ರೀಸ್ ಇಂಡಿಯಾಸ್ ಗ್ಲೋಬಲ್ ಟ್ರೇಡ್ ಕಾಂಪಿಟೇಟಿವ್ನೆಸ್. ಸೊ ಇದು ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗುತ್ತೆ, ಅವಾಗ ಏನಾಗುತ್ತೆ, ಇಂಡಿಯಾದು ಕಾಂಪಿಟೇಟಿವ್ನೆಸ್ ಇನ್ಕ್ರೀಸ್ ಆಗುತ್ತೆ. ಅದೊಂದು ಇಂಪಾರ್ಟೆನ್ಸ್ ಥಿಂಗು. ಮತ್ತು ರೂರಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಇದರಿಂದ. ಸೊ ಎಂಕರೇಜ್ ಲೋಕಲ್ ಆಂಟ್ರಪ್ರಿನ್ಯೂರ್ಶಿಪ್ ಆ್ಯಂಡ್ ಪ್ರಿಸರ್ವ್ಸ್ ಇಂಡಿಜಿನಿಯಸ್ ಕ್ರಾಫ್ಟ್ಸ್. ಇದರಿಂದ ಏನಾಗುತ್ತೆ, ಲೋಕಲಲ್ಲಿ ಒಂದು ಆಂಟ್ರಪ್ರಿನರ್ಶಿಪ್ಪು ಕೂಡ ಇಂಪ್ರೂವ್ ಆಗುತ್ತೆ, ರೂರಲ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ, ಮತ್ತು ಇಂಡಿಜಿನಿಯಸ್ ಕ್ರಾಫ್ಟ್ಸ್ ಕೂಡ ತುಂಬಾ ಬೂಮ್ ಆಗುತ್ತೆ. ಅದರಿಂದ ಇದು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಗ್ಲೋಬಲ್ ಫ್ರೇಮ್ವರ್ಕ್ ನೋಡೋದಾದರೆ ಇದ್ರ ಬಗ್ಗೆ ಸೊ ಪ್ಯಾರಿಸ್ ಕನ್ವೆನ್ಷನ್ ಅಂತ ಇದೆ ಅಲ್ವಾ, ನೀವು ಕೇಳಿರ್ತೀರ. ಪ್ಯಾರಿಸ್ ಕನ್ವೆನ್ಷನಲ್ಲಿ 1883 ಜಿ ಐ ಇಸ್ ಕವರ್ಡ್ ಆ್ಯಸ್ ಅನ್ ಎಲಿಮೆಂಟ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್. ಇದನ್ನ ಐ ಪಿ ಆರ್ ಒಳಗೆ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಅಂಡರ್ ದಿಸ್ ಕನ್ವೆನ್ಷನ್ ವಿಚ್ ಪ್ರೊವೈಡ್ಸ್ ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಪ್ರೊಟೆಕ್ಷನ್. ಸೊ ಇದರಿಂದ ಆ ಜಿ ಐ ಟ್ಯಾಗ್ ಪ್ರಾಡಕ್ಟ್ಸ್ಗೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಓಕೆನಾ. ಅದಾದಮೇಲೆ ಟ್ರಿಪ್ಸ್ ಅಗ್ರಿಮೆಂಟ್, WTOದು ಒಂದು ಟ್ರಿಪ್ಸ್ ಅಗ್ರಿಮೆಂಟ್ ಅಂತ ಮಾಡುತ್ತೆ. ಆ ಟ್ರಿಪ್ಸ್ ಅಗ್ರಿಮೆಂಟಲ್ಲಿ ಏನಪ್ಪ ಅಂತಂದರೆ ಇಟ್ಸ್ ಅ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಗ್ರಿಮೆಂಟ್ ಆಫ್ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕವರ್ಸ್ ಜಿ ಐ ಪ್ರೊಟೆಕ್ಷನ್ ಆಫ್ ದ ಗ್ಲೋಬಲ್ ಲೆವೆಲ್. ಅದು ಕೂಡ ಅದಕ್ಕೆ ಜಿ ಐ ಪ್ರೊಟೆಕ್ಷನ್ನ ಕೊಡ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ. ಮತ್ತು ಇಟ್ ಎನ್ಶೋರ್ಸ್ ಲೀಗಲ್ ಸೇಫ್ ಗಾರ್ಡ್ಸ್ ಆಫ್ ಜಿ ಐ ಪ್ರಾಡಕ್ಟ್ಸ್ ಇನ್ ದ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಇಂಟರ್ನ್ಯಾಷನಲ್ ಟ್ರೇಡಲ್ಲೂ ಕೂಡ ಅದಕ್ಕೆ ಜಿ ಐ ಟ್ಯಾಗ್ ಪ್ರಾಡಕ್ಟ್ಸ್ಗೆ ತುಂಬ ಒಳ್ಳೆ ಪ್ರೊಟೆಕ್ಷನ್ ಇದೆ. ದೀಸ್ ಆರ್ ದ ಗ್ಲೋಬಲ್ ಇನಿಷಿಯೇಟಿವ್ಸ್ ದಟ್ ಹ್ಯಾಸ್ ಬಿನ್ ಟೇಕನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಜಿ ಐ ಪ್ರಾಡಕ್ಟ್ಸ್. ಓಕೆ, ಸೊ ಇಂಡಿಯನ್ ಫ್ರೇಮ್ವರ್ಕ್ ಅಂತ ನೋಡಿದಾಗ ಇಂಡಿಯಾದಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ದಟ್ ಈಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ ಅದನ್ನು ಎನ್ಫೋರ್ಸ್ ಮಾಡಿದ್ದಾರೆ. ಇದಕ್ಕೋಸ್ಕರ ಜಿ ಐ ಗೂಡ್ಸ್ ಅಂತ ಜಿಯೋಗ್ರಫಿಕಲ್ ಇಂಡಿಕೇಶನ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ 1999
ಅಂತ ಇದು ಈ ಆ್ಯಕ್ಟನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಆಯಿತಾ, ಎನ್ಫೋರ್ಸ್ ಇನ್ 2003. ಇಟ್ ಪ್ರೊವೈಡ್ಸ್ ಲೀಗಲ್ ಫ್ರೇಮ್ವರ್ಕ್ ಫಾರ್ GI ರಿಜಿಸ್ಟ್ರೇಷನ್ ಇನ್ ಇಂಡಿಯಾ. ಸೊ ಇದೊಂದು ಲೀಗಲ್ ಫ್ರೇಮ್ವರ್ಕ್ನ ಪ್ರೊವೈಡ್ ಮಾಡುತ್ತೆ ಈ GI ಟ್ಯಾಗ್ಡ್ ಪ್ರಾಡಕ್ಟ್ಸ್ಗೆ. ಓಕೆನಾ. ಮತ್ತು ಸೆಕೆಂಡ್ ಇಸ್ ಡ್ಯೂರೇಷನ್ ಆಫ್ GI ರಿಜಿಸ್ಟ್ರೇಷನ್ 10 years, ಬಟ್ ಇಟ್ ಈಸ್ ರಿನ್ಯೂಯಬಲ್ ಇಂಡೆಫಿನೆಟ್ಲಿ. ಸೊ ನಾವು ಒಂದ್ಸಲ ಅದನ್ನ ರಿಜಿಸ್ಟರ್ ಮಾಡಿದ್ರೆ 10 years ತನಕ ಅದು ರಿಜಿಸ್ಟರ್ ಆಗೇ ಇರುತ್ತೆ. ಆಫ್ಟರ್ 10 years ಅದನ್ನ ರಿನ್ಯೂ ಮಾಡಿಸ್ಕೋಬೇಕಾಗುತ್ತೆ. ಓಕೆನಾ. ದಟ್ ಈಸ್ ದ ಥಿಂಗ್. ಆ್ಯಂಡ್ ರಿಜಿಸ್ಟ್ರಿ ಲೊಕೇಶನ್ ಏನಪ್ಪ ಅಂದರೆ ಚೆನ್ನೈ ಹೌಸ್ ದ ಅಫಿಷಿಯಲ್ GI ರಿಜಿಸ್ಟ್ರಿ ಆಫ್ ಇಂಡಿಯಾ. ದಟ್ ಈಸ್ ಇಂಪಾರ್ಟೆಂಟ್. ನಾವು ಎಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂತಂದರೆ ಇದು ಚೆನ್ನೈಲಿದೆ. ಓಕೆನಾ. ಚೆನ್ನೈಲಿ ಇದ್ರದ್ದು ರಿಜಿಸ್ಟ್ರಿ ಇದೆ. ಮತ್ತು ರಿಜಿಸ್ಟ್ರೇಷನ್ ಆಫ್ GI ಆಯ್ತಾ, ಕಂಟ್ರೋಲರ್ ಜನರಲ್ ಆಫ್ ಪ್ಯಾಟರ್ನ್ಸ್ ಡಿಸೈನ್ ಆ್ಯಂಡ್ ಟ್ರೇಡ್ ಮಾರ್ಕ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ GI ರಿಜಿಸ್ಟ್ರೇಷನ್ನ ಕಂಟ್ರೋಲ್ ಮಾಡೋದು ಯಾರಪ್ಪ ಅಂತಂದರೆ CGPDTM ಅಂತ ಇದೆ. ಇದು ಎವ್ರಿಥಿಂಗ್ ಮ್ಯಾನೇಜ್ ಮಾಡೋ ಇದೇನೆ. ಸೊ ನೋಡಲ್ ಡಿಪಾರ್ಟ್ಮೆಂಟ್ ಬಂದು DPIIT, ದಟ್ ಈಸ್ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಮಿನಿಸ್ಟ್ರಿ ಆಫ್ ದ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಓವರ್ಸೀಸ್ GI ರಿಲೇಟೆಡ್ ಪಾಲಿಸೀಸ್ ಮತ್ತು ಇನಿಷಿಯೇಟಿವ್ಸ್ ಎಲ್ಲನೂ ಕೂಡ DPIIT ನೋಡ್ಕೊಳ್ಳುತ್ತೆ. ಸೊ ದಿಸ್ ಈಸ್ ಅಬೌಟ್ GI ಟ್ಯಾಗ್. ಓಕೆ, ಲೆಟ್ಸ್ ನಾವ್ take a look about another topic, that is NATO, that is North Atlantic Treaty Organization. ಇದು ನ್ಯೂಸಲ್ಲಿದೆ ಇವತ್ತು. ಏನಪ್ಪ ಅಂತಂದರೆ NATO is a military alliances established by the North Atlantic Treaty, also called as Washington Treaty, on April 1949 by the United States, Canada, several Western European nations to provide collective security against the Soviet Union. Okay, so NATO ಅನ್ನೋದೊಂದು ಅಲೈನ್ಸ್ ಮಾಡ್ಕೋತಾರೆ against Soviet Union by USA, Canada and other ಕಂಟ್ರೀಸ್ ಎಲ್ಲ ಸೇರ್ಕೊಂಡು ಈ ಥರ ನಾಟೋ ಅಂತ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಮಾಡ್ಕೋತಾರೆ ಅಗೇನ್ಸ್ಟ್ ಸೋವಿಯತ್ ಯೂನಿಯನ್. ಯಾವಾಗ ಅಂತಂದರೆ 1949 ಇದನ್ನ ವಾಷಿಂಗ್ಟನ್ ಟ್ರೀಟಿ ಅಂತ ಕೂಡ ಕರೀತಾರೆ. ಓಕೆನಾ. ಸೊ ದೇರ್ ಆರ್ ಜಸ್ಟ್ ಕರೆಂಟ್ಲಿ 32 ಮೆಂಬರ್ಸ್ ಇದ್ದಾರೆ ಈ ನಾಟೋದಲ್ಲಿ. ಕರೆಂಟ್ಲಿ 32 ಮೆಂಬರ್ಸ್ ಇದ್ದಾರೆ. ಸೊ ಇಟ್ಸ್ ಒರಿಜಿನಲ್ ಮೆಂಬರ್ಶಿಪ್ ವರ್ ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಲ್ಯಾಂಡ್, ಇಟಲಿ ಎಕ್ಸೆಟ್ರಾ ಇವೆಲ್ಲ ಇರ್ತವೆ. ಬಟ್ ಜಾಯ್ನಿಂಗ್ ದ ಒರಿಜಿನಲ್ ಸಿಗ್ನೇಟರೀಸ್ ವರ್ ಗ್ರೀಸ್ ಆ್ಯಂಡ್ ಟರ್ಕಿ. Okay, and France withdrew from the Integrated Military Command of NATO in 1966 but remained a member of the organization. It resumed its position of NATO's military command in 2009. So France ಇದರಿಂದ ಹೊರಗೆ ಬಂದುಬಿಡುತ್ತೆ ಫ್ರಮ್ ದ ಇಂಟಿಗ್ರೇಟೆಡ್ ಮಿಲಿಟರಿ ಕಮಾಂಡಿಂದ, ಬಟ್ ಮೆಂಬರ್ ಆಗಿ ಉಳಿಯುತ್ತೆ. ಸೊ ರೀಸೆಂಟ್ಲಿ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಟು ಜಾಯಿನ್ ನಾಟೋ ಜಾಯ್ನ್ ಆಗೋಕ್ಕೆ ಏನಾಗುತ್ತೆ, ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಇವಾಗ ಇಂಟ್ರೆಸ್ಟ್ ತೋರಿಸಿದೆ. ಹೆಡ್ ಕ್ವಾರ್ಟರ್ಸ್ ಇದಿರೋದು ಬ್ರುಸೆಲ್ಸ್, ಬೆಲ್ಜಿಯಮಲ್ಲಿ ಇದಿರೋದು. ಬ್ರುಸೆಲ್ಸ್ ಅಂತ ಒಂದು ಪ್ಲೇಸಸಲ್ಲಿ ನಾಟೋದು ಏನಿದೆ ಹೆಡ್ ಕ್ವಾರ್ಟರ್ ಇದೆ. ಅದಾದಮೇಲೆ ಹೆಡ್ ಕ್ವಾರ್ಟರ್ಸ್ ಆಫ್ ಅಲೈಡ್ ಕಮಾಂಡ್ ಆಪರೇಷನ್ಸ್ ಮಾನ್ಸ್ ಬೆಲ್ಜಿಯಮಲ್ಲಿದೆ. ಸೊ ಇದು ಆಬ್ಜೆಕ್ಟಿವ್ಸ್ ಏನಿದೆ, ನಾಟೋದು ಆಬ್ಜೆಕ್ಟಿವ್ಸ್ ಏನಿದೆ ಅಂತಂದರೆ ನಾಟೋ ಎಸೆನ್ಷಿಯಲಿ and enduring purposes is to safeguard the freedom and security for all its membership by the political military means. ಅಂತಂದರೆ ಪೊಲಿಟಿಕಲ್ ಅಥವಾ ಮಿಲಿಟರಿ ಮೀನ್ಸಿಂದ ಆ ನಾಟೋದಲ್ಲಿ ಯಾವ ಕಂಟ್ರಿ ಮೆಂಬರ್ಸ್ ಆಗಿದ್ದಾರೆ ಅದಕ್ಕೆ ಅದು ಒಂದು ಫ್ರೀಡಮ್ ಮತ್ತು ಪ್ರೊಟೆಕ್ಷನ್ನ ಕೊಡೋದು, ಅದನ್ನ ಫ್ರೀಡಮ್ನ ಸೇಫ್ ಗಾರ್ಡ್ ಮಾಡೋದೇ ಅದರದ್ದು ಮೇನ್ ಉದ್ದೇಶ. ಮತ್ತು ಪೊಲಿಟಿಕಲ್ ಆಬ್ಜೆಕ್ಟಿವ್ಸ್ ಏನಿದೆ, ಇದ್ರದ್ದು ಪೊಲಿಟಿಕಲ್ ಆಬ್ಜೆಕ್ಟಿವ್ಸ್ ಏನಿದೆ ಮತ್ತು ಮಿಲಿಟರಿ ಆಬ್ಜೆಕ್ಟಿವ್ಸ್ ಅಂತ ಬೇರೆ ಇದೆ. ಈ ಇದ್ರದ್ದು ಆಬ್ಜೆಕ್ಟಿವ್ಸ್ ಏನು ಅಂತ ನೋಡೋದಾದರೆ, politically, NATO promotes democratic values and enables members to consult and cooperate on defense and security related issues to solve the problems, build trust and in the long run prevent conflicts. ಇದು ಪೊಲಿಟಿಕಲ್ ಉದ್ದೇಶ ಏನಂತಂದರೆ ಅದು ತನ್ನ ಮೆಂಬರ್ಸು ಎಲ್ಲ ಡೆಮೊಕ್ರೆಟಿಕ್ ಆಗಿ ಇರಲಿ ಅಂತ ಬಯಸುತ್ತೆ. ಮತ್ತು ಅವರಿಗೆ ಅದು ಅವ್ರ ಮೆಂಬರ್ಸ್ಗೆ ಒಂದು ಕೋಆಪ್ರೇಷನ್ನ ಪ್ರೊವೈಡ್ ಮಾಡುತ್ತೆ, ಒಂದು ಡಿಫೆನ್ಸ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡುತ್ತೆ, ಮಿಲಿಟರಿ ಫೋರ್ಸ್ನ ಪ್ರೊವೈಡ್ ಮಾಡುತ್ತೆ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ, ಒಂದು ಆ ದೇಶದ ಆರ್ಗನೈಸೇಷನ್ ಮೆಂಬರ್ಸ್ ಮಧ್ಯೆ ಒಂದು ಟ್ರಸ್ಟ್ ಅಥವಾ ನಂಬಿಕೆನ ಬಿಲ್ಡ್ ಮಾಡುತ್ತೆ ಮತ್ತು ಕಾನ್ಫ್ಲಿಕ್ಟ್ನ ಪ್ರಿವೆಂಟ್ ಮಾಡುತ್ತೆ. ಅದೇನೆ ಮಿಲಿಟರಿ ಆಬ್ಜೆಕ್ಟಿವ್ ಅಂತಂದರೆ ಇಟ್ ಈಸ್ ನಾಟ್ ಇಸ್ ಕಮಿಟೆಡ್ ಟು ದ ಪೀಸ್ಫುಲ್ ರೆಸಲ್ಯೂಷನ್ ಆಫ್ ಡಿಸ್ಪ್ಯೂಟ್ಸ್. ಇಫ್ ಡಿಪ್ಲೊಮ್ಯಾಟಿಕ್ ಎಫರ್ಟ್ಸ್ ಫೇಲ್, ಇಟ್ ಹ್ಯಾಸ್ ಮಿಲಿಟರಿ ಪವರ್ ಟು ಅಂಡರ್ಟೇಕ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಆಪರೇಷನ್ಸ್ ಅಂತಂದರೆ ಈ ಮಿಲಿಟರಿ ಆಬ್ಜೆಕ್ಟಿವ್ಸ್ ಏನಂತಂದರೆ ಯಾವುದೇ ಥರ ಡಿಸ್ಪ್ಯೂಟ್ಸ್ ಬಂದರೂ ಅದು ಪೀಸ್ಫುಲ್ಲಾಗಿ ಸಾಲ್ವ್ ಮಾಡೋದಕ್ಕೆ ನೋಡುತ್ತೆ. ಅಕಸ್ಮಾತ್ ಪೀಸ್ಫುಲ್ಲಾಗಿ ಅಥವಾ ನೆಗೋಷಿಯೇಷನ್ಸ್ ಫೇಲ್ ಆದರೆ ಅದು ಮಿಲಿಟರಿ ಆ್ಯಕ್ಷನ್ಸ್ನ ತಗೊಳ್ಳೋದಕ್ಕೂ ಕೂಡ ರೆಡಿ ಇರುತ್ತೆ. ಓಕೆ, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಮೆಂಬರ್ಸ್ ಆಫ್ ಇಟ್ಸ್ ಮೆಂಬರ್ಸ್ ಆಯಿತಾ. ಅದಾದಮೇಲೆ ನೆಕ್ಸ್ಟು ದೀಸ್ ಆರ್ ಕ್ಯಾರಿಡ್ ಔಟ್ ಅಂಡರ್ ದ ಕಲೆಕ್ಟಿವ್ ಡಿಫೆನ್ಸ್ ಕ್ಲಾಸ್ ಆಫ್ ನಾಟೋಸ್ Fornic Treaty, Article 5 of the Washington Treaty, or under the United Nations mandate alone in cooperation with either countries and international organization. NATO has only once invoked Article 5 in September 12 and 2005 following the 9/11 attacks on the World Trade
ಸೆಂಟರ್ ಇನ್ USA ಅಂತಂದರೆ ಈ ನಾಟೋ ಟ್ರೀಟಿ ಪ್ರಕಾರ ಆರ್ಟಿಕಲ್ 5 ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂತಂದರೆ ಆರ್ಟಿಕಲ್ 5 ಪ್ರಕಾರ ಆ ನಾಟೋದಲ್ಲಿ ಯಾವ್ಯಾವ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಯಾವ್ದಾದ್ರು ಮೆಂಬರ್ಸ್ಗೆ ಯಾವುದಾದ್ರು ಬೇರೆ ಕಂಟ್ರಿ, ಆ ಮೆಂಬರ್ ಕಂಟ್ರಿಗೆ ಯಾವ್ದಾದ್ರು ಬೇರೆ ಕಂಟ್ರಿ ಅಟ್ಯಾಕ್ ಮಾಡಿದ್ರೆ ಬೇರೆ ಎಲ್ಲ ಕಂಟ್ರಿನೂ ಸೇರಿ ಆ ಬೇರೆ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡುತ್ತೆ. ದಿಸ್ ಇಸ್ ಆರ್ಟಿಕಲ್ 5. ಓಕೆನಾ? ಇದನ್ನ ಇನ್ವೋಕ್ ಮಾಡಿದ್ದು ಬರೀ ಒಂದೇ ಸಲ ಇನ್ವೋಕ್ ಮಾಡಿರೋದು. ಯಾವಾಗ ಅಂತಂದರೆ 9/11 ಅಟ್ಯಾಕ್ ಆಗಿರುತ್ತೆ ಆನ್ ದ ವರ್ಲ್ಡ್ ಟ್ರೇಡ್ ಸೆಂಟರ್ ಇನ್ ದ US. ಆವಾಗ ಈ ಆರ್ಟಿಕಲ್ 5ನ ಅದು ಇನ್ವೋಕ್ ಮಾಡಿತ್ತು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಇವತ್ತಿನ ನ್ಯೂಸ್ ಪೇಪರಲ್ಲಿ ಇಷ್ಟೇ ತುಂಬ ಮೇಯ್ನಾಗಿ ಕವರ್ ಆಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ watching my video. Please do support so that I'll be running this channel every day. I'll be doing analysis every day. So thank you. ಎಲ್ರಿಗೂ ನಮಸ್ಕಾರ.